ವಿದ್ಯಾರ್ಥಿಗಳಿಗೂ ನಮಸ್ತೆ. ವೆಲ್ಕಮ್ ಟು KSU ಡಿಸ್ಟೆನ್ಸ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ನೋಟಿಫಿಕೇಷನಲ್ಲಿ ಇಡಿ. ಸೊ ನಿಮಗೆ KSU ನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಲ್ಲಿ ನಿಮಗೆ ನೋಟಿಫಿಕೇಷನ್ ಅಲರ್ಟ್ ಆಗುತ್ತೆ. ಮತ್ತು ಆಫ್ಟರ್ ಲಾಂಗ್ ಟೈಮ್ ಸೊ ಈಗ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಸೊ ಸ್ವಲ್ಪ ಎಕ್ಸಾಮ್ಸ್ ಬ್ಯುಸಿನಲ್ಲಿ ಇದ್ದು, ಸೊ ಆ ಕಾರಣದಿಂದ ಪ್ರೊಸೆಸ್ ಮಾಡೋಕ್ಕಾಗಿರಲಿಲ್ಲ ವಿಡಿಯೋಸ್ನ. ಸೊ ಈಗ ವಿಡಿಯೋ ಮಾಡಬೇಕಾದಂತಹ ಒಂದು ಕಾರಣ ಇರೋದ್ರಿಂದ ನಾನು ಇಂಪಾರ್ಟೆಂಟ್ ನೋಟಿಫಿಕೇಷನ್ಸ್ ಇದೆ ಸ್ಟೂಡೆಂಟ್ಗೋಸ್ಕರ, ಸೊ ನಿಮ್ಗಳಿಗೆ. ಸೊ ಅದರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಏನಪ್ಪ ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸೊ ಜೂನ್ ಜುಲೈನಲ್ಲಿ ಅಡ್ಮಿಷನ್ಸ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಕೂಡ ಜುಲೈ ಸೆಕ್ಷನ್ ಅಡ್ಮಿಷನ್ ಪ್ರಾರಂಭ ಆಗಿರೋ ಅಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು, ಜುಲೈ ವೃತ್ತಿಯ ಒಂದು ಪ್ರವೇಶಾತಿ ಪ್ರಾರಂಭ ಆಗಿದೆ. ಸೊ ಇಲ್ಲಿ ನೋಟಿಫಿಕೇಷನಲ್ಲೂ ನಿಮಗೆ ಕಾಣುತ್ತೆ ನೋಡಿ ಇಲ್ಲಿ. ಮತ್ತು ನಿಮಗೆ ಇಲ್ಲಿ ಯಾವ ಒಂದು ಕೋರ್ಸಸ್ ಆಫರ್ಡ್ ಆಗಿದೆ, ಯಾವ್ಯಾವ ಒಂದು ಅಡ್ಮಿಷನ್ ಫೀ ಎಷ್ಟೆಷ್ಟಿದೆ ಅನ್ನೋದು ಒಂದು ಪ್ರಕಾರ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾರೆ. ಸೊ ಇದನ್ನು ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಒಂದು ಕೋರ್ಸಸ್ ಅವೈಲೇಬಲ್ ಇದೆ KSUನಲ್ಲಿ, ನ್ಯೂಲಿ ಆ್ಯಡ್ ಆಗಿರೋವಂಥವು, ರಿಮೂವ್ಡ್ ಆಗಿರೋವಂಥವು ಕೋರ್ಸಸ್ಸು, ಹಳೆಯ ಕೋರ್ಸಸ್ ಯಾವುದಾದ್ರು ಇದ್ದಿದ್ರೆ ಒಂದಷ್ಟು. ಈಗ BEd ಆಲ್ಮೋಸ್ಟ್ ಆಗಬೇಕಾಗಿತ್ತು, ಸೊ ಅದು ಆಗಿಲ್ಲ. ಸೊ ಅದನ್ನು ತಾತ್ಕಾಲಿಕವಾಗಿ ರಿಮೂವ್ ಮಾಡಿದ್ದಾರೆ. ಸೊ ಆ ಥರ ಇಲ್ಲಿ ನಿಮಗೆ ಯಾವ ಒಂದು ಕೋರ್ಸಸ್ ಅವೈಲೇಬಲ್ ಇದೆ KSUನಲ್ಲಿ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಈ ಒಂದು ಲಿಂಕಲ್ಲಿ ಸಿಗುತ್ತೆ. ಮತ್ತು ಫೀ ಸ್ಟ್ರಕ್ಚರ್, ಇದನ್ನು ಥರ್ಡ್ ಲಿಂಕ್ ಡೀಟೇಲ್ಸ್ ಆಫ್ ಫೀ ಅಂತ ಇದೆಯಲ್ಲ, ಸೊ ಅದು ಥರ್ಡ್ ಲಿಂಕ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ದಲ್ಲಿ ನಿಮಗೆ ಫೀ ಸ್ಟ್ರಕ್ಚರ್ ಕಂಡು ಬರುತ್ತೆ. ಸೊ ಇಲ್ಲಿ ಲೋಡ್ ಆಗ್ತಿದೆ ನೋಡಿ, ಇಲ್ಲಿ ಫೀ ಸ್ಟ್ರಕ್ಚರ್ ಲೋಡ್ ಆಗಿ ಬಂದಿದೆ. ಸೊ ಈಗ ಇಲ್ಲಿ ನೀವು ನೋಡಬೇಕಾದ ಅಂಶಗಳು ಏನಂದರೆ, ಹಿಂದಿನ ಒಂದು ಪ್ರವೇಶಾತಿಯಲ್ಲಿ ಇದ್ದಂತಹ ಶುಲ್ಕ ಈ ಒಂದು ಪ್ರವೇಶಾತಿಯಲ್ಲಿ ಇಲ್ಲ. ಸೊ ಫೀಸಸ್ ಎಕ್ಸಸ್ ಆಗಿರುವಂಥದ್ದಿದೆ. ನೀವಿಲ್ಲಿ ಕಾಣ್ಬೋದು ಫಸ್ಟ್ ಇಯರ್ BA. ಸೊ ಇಲ್ಲಿ ನೀವು ನೋಡ್ಬೋದು 9,240 ರೂಪಾಯಿ ಇದೆ, 9,240 ರುಪೀಸ್. ಸೊ ಫೀಸ್ ಫಸ್ಟ್ ಇಯರ್ BA ಇರೋ ಅಂಥದ್ದು. ಸೊ ಆಲ್ರೆಡಿ ಅಡ್ಮಿಷನ್ ಆಗಿರೋವಂಥ ವಿದ್ಯಾರ್ಥಿಗಳು ಗೊತ್ತಿರ್ಬೋದು ಅವ್ರಿಗೆ ಎಷ್ಟಿತ್ತು ಅಂತ, 7,000 ಚಿಲ್ಲರೆ ಇತ್ತು. ಸೊ ಇಲ್ಲಿಗೆ ಡಿಫ್ರೆನ್ಸಸ್ 2,000 ಸಮಥಿಂಗ್ ಡಿಫ್ರೆನ್ಸಸ್ ಬಂದಿದೆ. ಸೊ ಎಲ್ಲ ಫೀಸಸ್ ಕೂಡ ಎಕ್ಸಸ್ ಆಗಿರೋ ಅಂಥದ್ದು ಸೊ ಕಂಡು ಬರುತ್ತೆ ನಿಮಗೆ. ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಸೊ ಫೀಸಸ್ ಸ್ಟ್ರಕ್ಚರ್ ಹೇಗಿದೆ ಅಂತ. ಸೊ ನೀವಲ್ಲಿ ನೋಡ್ಕೋಬೋದು, ಓಕೆನಾ. ಫೀ ಸ್ಟ್ರಕ್ಚರ್ಸ್ ನೋಡ್ಕೋಬೋದು. ಮತ್ತು ಸರ್ ಇದು ಕಾಮನ್ ಅಲ್ವಾ, ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂದರೆ. ಸೊ ಆಲ್ಮೋಸ್ಟ್ ಅಡ್ಮಿಷನ್ಸಲ್ಲಿ ಇದು ಫೀ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಬೇರೆ ಡೀಟೇಲ್ಸ್ ನೀವು ತೋರಿಸ್ತಾ ಇರೋವಂಥದ್ದು ಎಲ್ಲ ಸೊ ಕಾಮನ್ ಅಲ್ವಾ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ನಿಮಗೆ ಇನ್ನೊಂದು ಏನಿದೆ ಅಂದರೆ, ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅಂತ ಹೇಳಿಕ್ಕೆ ಬರಲ್ಲ, ಸೊ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನುಕೂಲ, ತುಂಬ ಅನುಕೂಲ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಫೋರ್ತ್ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸೊ ಬೋದು ನೀವು. ಸೊ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಲ್ಪಸಂಖ್ಯಾತರ ಒಂದು ಇದರಿಂದ ಇಲಾಖೆಯಿಂದ ಸೊ KSUನಲ್ಲಿ ಸೊ ಬೆಸ್ಟ್ ಆಫ್ ಆಫರ್ ಅನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ ಫ್ರೀ ಅಡ್ಮಿಷನ್ಸ್ ಇದೆ. ಸೊ ಇಂಪಾರ್ಟೆಂಟ್ ನೋಟಿಫಿಕೇಶನ್ ಆ್ಯಕ್ಚುಲಿ ಇದು ಫ್ರೀ ಅಡ್ಮಿಷನ್ಸ್ ಇದೆ. ಸೊ ಅದು ಅಲ್ಪಸಂಖ್ಯಾತರ ವರ್ಗದ ಮುಸ್ಲಿಂ, ಜೈನ್, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್ ಮತ್ತು ಪಾರ್ಸಿ ಇವರುಗಳಿಗೆ ಈಗ ಹೇಳಿದ್ನಲ್ಲ, ಇಷ್ಟು ಕೆಟಗರಿಯಲ್ಲಿರೋವಂಥವ್ರಿಗೆ ಫ್ರೀ ಅಡ್ಮಿಷನ್ ಇದೆ. ಸೊ 1 ರೂಪಾಯಿನೂ ಪೇ ಮಾಡೋ ಹಾಗಿಲ್ಲ, ಫ್ರೀ ಆಫ್ ಕಾಸ್ಟ್ ಅಡ್ಮಿಷನ್ ಇಷ್ಟು ಒಂದು ಕೆಟಗರಿನಲ್ಲಿ ಈಗ ಹೇಳಿದ್ನಲ್ಲ
ಅಷ್ಟು ಕ್ಯಾಟಗರಿಗೆ ಫ್ರೀ ಅಡ್ಮಿಷನ್ಸ್ ಇರುತ್ತೆ. ಸಿಂಗಲ್ ರುಪಿನೂ ಪೇ ಮಾಡೋ ಹಾಗಿಲ್ಲ. ಜಸ್ಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್, ಸೊ ಏನೇನು ಬೇಕು ಅಂದರೆ ನಿಮ್ಮ ಒಂದು SLC PUC ಮಾರ್ಕ್ಸ್ ಕಾರ್ಡ್, ಸೊ ಡಿಗ್ರಿ ಆಫ್ಟರ್ ಅಡ್ಮಿಷನ್ ಆಗುವಂಥವ್ರು PGಗೆ, ಸೊ ಅವರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು. ಸೊ ಎಲ್ಲ ಕೋರ್ಸಸ್ ಲಿಮಿಟೇಷನ್ ಕೋರ್ಸಸ್ ಮಾತ್ರ ಇಲ್ಲ ಎಲ್ಲ ಕೋರ್ಸ್ಗೂ ಅಡ್ಮಿಷನ್ ಇರುತ್ತಾ ಅಂತ ಹೇಳ್ತೀರಾ. ಸೊ ಕೆಲವರ ಪ್ರಶ್ನೆ ಇರುತ್ತೆ ಇದು, ಸೊ ಅದಕ್ಕೋಸ್ಕರ ನಾನೇ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಡಿಪ್ಲೊಮೊ ಕೋರ್ಸಸ್ ಆಗಿರ್ಬೋದು, MSc ಆಗಿರ್ಬೋದು, MBA ಆಗಿರ್ಬೋದು, PG UG ಯಾವುದೇ ಆಗಿರ್ಬೋದು, ನಮ್ಮಲ್ಲಿ ಅವೈಲಬಲ್ ಆಗಿರೋ ಕೋರ್ಸಸ್ಸು ಕಂಪ್ಲೀಟಾಗಿ ನೀವು ಮಾಡ್ಬೋದು. ಸೊ ಫ್ರೀ ಇರುತ್ತೆ. ಮತ್ತು ಕಾಮನ್ ಆಗಿ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್ ಇವ್ರಿಗೂ ಕೂಡ ಅಡ್ಮಿಷನ್ಸ್ ಇರುತ್ತೆ, ಫ್ರೀ ಅಡ್ಮಿಷನ್ಸ್. ಬಟ್ ಇವ್ರುಗಳಿಗೆ ಏನಂದರೆ ನಿಮ್ಮ ಒಂದು ದಾಖಲಾತಿಗಳನ್ನು ನೀವು ಸಬ್ಮಿಷನ್ ಮಾಡಿ SLC ಮಾರ್ಕ್ಸ್ ಕಾರ್ಡನ್ನು ಅಲ್ಲೇ ಹ್ಯಾಂಡ್ ಓವರ್ ಮಾಡಿ ಆಫ್ಟರ್ ನೀವು ಅದು 4 months ಟೈಮ್ ಸಿಗುತ್ತೆ. ಸೊ ಅದಾದಮೇಲೆ ನೀವು ರೀಫಂಡ್ಸನ್ನು ಮಾಡಿಸ್ಬೇಕು. ಸೊ ರೀಫಂಡ್ಸ್ ಆಗದೇ ಇರೋ ಕಾರಣದಲ್ಲಿ ನೀವೇ ಸ್ವತಃ ಫೀಸ್ ಪೇ ಮಾಡಿ ಅಗೇನ್ಸ್ಟ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಹೇಳಿದ್ನಲ್ಲ ನಾನು, ಇಷ್ಟು ಒಂದು ಕ್ಯಾಟಗರೀಸ್ನ ಮುಸ್ಲಿಮ್ಸ್, ಜೈನ್, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್ ಮತ್ತು ಪಾರ್ಸಿ ಇವರುಗಳಿಗೆ ಕಂಪ್ಲೀಟ್ ಏನು ರೀಫಂಡ್ ಮಾಡಿಸೋ ಅಂಥದ್ದು ಪ್ರೊಸೀಜರ್ ಏನು ಇರಲ್ಲ. ಸೊ ಅಲ್ಪಸಂಖ್ಯಾತ ಇಲಾಖೆಯಿಂದನೇ ಡೈರೆಕ್ಟ್ ಯೂನಿವರ್ಸಿಟಿಗೆ ಫಂಡ್, ಅವ್ರದ್ದು ಏನು ಅಡ್ಮಿಷನ್ ಫಂಡ್ ಇದೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನೀವುಗಳು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅಂದರೆ SLC PUC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತು ಆಧಾರ್ ಕಾರ್ಡ್ ಕರೆಕ್ಟಾಗಿರಬೇಕು, ಹೆಸರು ತಪ್ಪಾಗಿರಬಾರ್ದು ಆಧಾರ್ ಕಾರ್ಡನ್ನು, ಮತ್ತು ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ನಿಮ್ಮ ಒಂದು ಆಫ್ಟರ್ PG ಏನಾದ್ರು ಮಾಡಬೇಕಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಕಂಪ್ಲೀಟ್ ಆಗಿರಬೇಕು. ಕ್ಲಿಯರ್ ಜೆರಾಕ್ಸ್ 2 ಸೆಟ್, 2 ಸೆಟ್ಸ್ ಜೆರಾಕ್ಸ್ ಬೇಕಾಗುತ್ತೆ, 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಇದನ್ನು ನೀವು ನಿಮ್ಮ ಒಂದು ಹತ್ತಿರದ ಒಂದು ರೀಜನಲ್ ಸೆಂಟರ್ ಹೋಗಿ ವಿಸಿಟ್ ಮಾಡಿ, ಸೊ ಅಲ್ಲಿ ಪ್ರೊಸೆಸ್ ಮಾಡಿಸ್ಬೋದು. ನೀವು ಅಲ್ಲಿ ಅವರವರೇ ನಿಮಗೆ ಪ್ರೊಸೆಸ್ ಮಾಡಿ ಏನು ಹೇಗೆ ಎತ್ತ ಅಂತ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಅಲ್ಲಿ ಹೋಗಿ ನೀವು ಪ್ರೊಸೆಸ್ನ ಮಾಡ್ಕೋಬೇಕು. ಓಕೆನಾ? ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಏನಾದ್ರು ಎಜುಕೇಷನ್ ಇಲ್ಲ ವರ್ಕಲ್ಲಿ ಇರ್ಬೋದು, ಯಾರೇ ಆಗಿದ್ರು ಎಲಿಜಿಬಲ್ ಇರ್ತಾರೆ. ಸೊ ನೀವು ಎಲ್ಲರಿಗೂ ತಿಳಿಸಿ. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ರನ್ನಿಂಗಲ್ಲಿರಬೇಕು. ಸ್ಟಾಪ್ ಆಗಿರೋ ಅಂಥದ್ದು 5 years ಇನ್ಕಮ್ ಟೈಮಿಂಗು, ಸೊ ಅದು ರನ್ನಿಂಗಲ್ಲಿರಬೇಕು. ಸೊ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 8 lakhs ಒಳಗಡೆ ಇರಬೇಕು. 8 lakhs ಒಳಗಡೆ ಇನ್ಕಮ್ ಇರಬೇಕು. ಮತ್ತು ನೀವೇ ಸೆಲ್ಫ್ ಆಗಿ ಅಪ್ಲೈ ಮಾಡ್ತೀನಿ ಅಂದರೆ, ಸೊ ಇಲ್ಲಿ ಪೋರ್ಟಲ್ ಕೂಡ ಕೊಟ್ಟಿದ್ದಾರೆ, minority.ksoupportal.com ಅಲ್ಲಿ ನೀವು ವಿಸಿಟ್ ಮಾಡಿ ನೀವಲ್ಲಿ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಒಂದು ವೆರಿಫಿಕೇಷನ್ಗೋಸ್ಕರ ನೀವು KSOU ರೀಜನಲ್ ಸೆಂಟರ್ಸ್ಗೆ ನೀವು ಹೋಗಬೇಕಾಗುತ್ತೆ. ಮತ್ತು ಲಾಸ್ಟ್ ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಎಲ್ಲಿವರೆಗೂ ಅಂದರೆ 20/8/25 ನಿಮಗೆ ಟೈಮಿಂಗ್ ಇರುತ್ತೆ. ಸೊ ಲಾಸ್ಟ್ ಅಡ್ಮಿಷನ್ನು 15/9/2025ಗೆ ಎಂಡಿಂಗ್ ಮಾಡಿದ್ದಾರೆ. ಸೊ ಇಲ್ಲಿ 20/8/2025 ಒಳಗಡೆ ನೀವು ಪ್ರೊಸೆಸ್ ಮಾಡಬೇಕು. ಆಫ್ಟರ್ ಈ ಡೇಟಿಂದ ಏನಾಗುತ್ತೆ ಅಂದರೆ ಅವರು ವೆರಿಫಿಕೇಷನ್ಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಿಮಗೆ ಪ್ರೊಸೆಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಈ ಡೇಟಿನ ಒಳಗಡೆ ನೀವು ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೋಗಿ ರೀಜನಲ್ ಸೆಂಟರ್ಸ್ಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಷನ್ ಮಾಡಿ. ನಾನು ಇದನ್ನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಕಾಂಟ್ಯಾಕ್ಟ್ ನಂಬರ್ಸು ಒಂದು ಸುಮಾರು 8 ನಂಬರ್ಸ್ ಇದ್ದಾವೆ. ಸೊ ನೀವು ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ರೀಜನಲ್ ಸೆಂಟರ್ಸ್ಗೆ ನೀವು ಯಾವ್ಯಾವ ಭಾಗದಲ್ಲಿ ಇದ್ದೀರಿ ಥ್ರೂಔಟ್ ಕರ್ನಾಟಕದಲ್ಲಿ ಆಯಾ ಒಂದು ಜಿಲ್ಲೆಯಲ್ಲೇ KSOU ಬಿಲ್ಡಿಂಗ್ಸ್ ಇದ್ದಾವೆ. ಸೊ ಅಲ್ಲೂ ಕೂಡ ನೀವು ಭೇಟಿಯಾದರೂ ನೀಡ್ಬೋದು, ಇಲ್ಲ ದೂರವಾಣಿ ಮುಖಾಂತರನಾದರೂ ಕಾಲ್ ಮಾಡಿ ಅವರಿಗೆ ಏನು ಡೀಟೇಲ್ಸ್ ಇದ್ರ ಬಗ್ಗೆ ಅಂತ ನೀವು ತಿಳ್ಕೊಬೋದು. ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಮೋಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ವಿದ್ಯಾರ್ಥಿಗಳಿಗೆ ಒಂದು ಬೆನಿಫಿಟೆಡ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಸೊ ಆ ಥರ ಇದ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಒಂದು ವಿಡಿಯೋಸ್ ಲಿಂಕ್ಸ್ನ ಫಾರ್ವರ್ಡ್ ಮಾಡಿ ಬೇರೆ ಒಂದು ವಿದ್ಯಾರ್ಥಿಗಳು ನೋಡಿ ಅವರು ಒಂದು ಜೀವನವನ್ನು ರೂಪಿಸ್ಕೊಳ್ಳಿ.
ಅವರು ಒಂದು ಸ್ಟೇಜಲ್ಲಿ ಬೆಸ್ಟ್ ಎಜುಕೇಷನ್ ಪಡೆದು ಅವರು ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಅವರು ಒಂದೊಂದು ಜೀವನ ರೂಪಿಸ್ಕೊಳ್ಳಿ. ಮತ್ತು ಯಾರಿಗಾದ್ರೂ ಇದರ ಒಂದು ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಫೀ ಸ್ಟ್ರಕ್ಚರ್ ಮತ್ತು ಯಾವ ಕೋರ್ಸಸ್ ಅವೈಲೇಬಲ್ ಇದೆ, ಮತ್ತು ಇದು ಮೈನಾರಿಟಿ ಇದ್ರದ್ದು ಎಲ್ಲ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಸಪೋಸ್ ನಿಮಗೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ರೆ ನೀವು ಡೈರೆಕ್ಟ್ಲಿ KSU ವೆಬ್ಸೈಟಲ್ಲಿ ಹೋಗಿ ಅಡ್ಮಿಷನ್ಸ್ನ ಕ್ಲಿಕ್ ಮಾಡಿದ್ರೆ ನಿಮ್ಗಲ್ಲಿ ನೋಟಿಫಿಕೇಷನ್ಸ್ ಮೇಲ್ಗಡೆ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ ನೋಟಿಫಿಕೇಷನ್ಸ್ ಅಲ್ಲೇ ಅವೈಲೇಬಲ್ ಆಗುತ್ತೆ. ಓಕೆನಾ? ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಒಂದು ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.